ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಿಯಪಟ್ಟಣ ಹುಡುಗಿ ಸ್ವಾತಿ. ನೀವೇನಾದರೂ ಇದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವೇನಾದ್ರು ಆಲ್ರೆಡಿ ನಾನು ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸೊ ನಾವು ಇವತ್ತೆಲ್ಲ ಹೋಗ್ತಾಯಿದ್ದೀವಿ ಅಂದರೆ ಟ್ರಿಪ್ ಹೋಗ್ತಾಯಿದ್ದೀವಿ. ಇನ್ನು ಮತ್ತೆ ಯಾವ ಟ್ರಿಪ್ಪು ಅಂದರೆ ಸೇಮ್ ಅದೇ ಸೈಡು. ಈ ಸಲ ಹೋಗ್ತಿರೋದು ಎಲ್ಲಿಗೆ ಮೋನ? ಕಪಲ್ಸ್ಗಳು. ಕೇರಳ ಅಲ್ಲ, ಎಲ್ಲಿಗೆ ಹೋಗ್ತಿರೋದು ಹೇಳು ಹೇಳು. ಎಲ್ಲಿಗೆ ಹೋಗ್ತಾಯಿದ್ದೀವಿ ಹೇಳು? ನಾವು ಎಲ್ಲಿ ಹೋಗ್ತಿದ್ದೀವಿ ಹೇಳು? ಗೊತ್ತಿಲ್ಲ. ಟ್ರಿಪ್ ಹೋಗ್ತಾಯಿದ್ದೀವಿ ಅಂತ. ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಟ್ರಿಪ್ಪು. ಬಾ ಮುಂದೆ. ಗೈಸ್, ನಾವು ಈ ಸಲ ಕಪಲ್ಸ್ ವೈಸ್ ಹೋಗ್ತಾಯಿದ್ದೀವಿ ಟ್ರಿಪ್ಗೆ. ಇವರು ಅಮ್ಮ ಅಪ್ಪ ಎಷ್ಟು ಕಪಲ್ಸ್ಗಳು 11 ಇರ್ಬೋದು ಅನಿಸುತ್ತೆ, ಗೊತ್ತಿಲ್ಲ ನಮಗೆ. ಇನ್ನು ಪ್ಯಾಕಿಂಗ್ ಏನೂ ಮಾಡಿಲ್ಲ. ಸೊ ನೋಡಿ, ಪ್ಯಾಕಿಂಗ್ ಎಲ್ಲ ಮಾಡ್ತಿದ್ದೀವಿ. ಮಿಸಿ ಆಗ್ಬಿಟ್ಟೈತೆ. ಚೋಟುನ ಕರ್ಕೊಂಡು ಹೋಗೋದಾ? ಚೋಟು ಬರ್ತಾನೆ. ಚೋಟುನು ಬರ್ತಾನೆ. ನೋಡಿ ಗೈಸ್, ನಿನ್ನೆ ಮಾಡಿಸಿದ ಮೌನಿಗೆ ಹೇರ್ ಕಟ್ ಹೇಗಿದೆ? ಚೆನ್ನಾಗಿದೆಯಾ? ಹೇಗೈತೆ ಮೌನ ಹೇರ್ ಕಟ್ಟು? ಚೆನ್ನಾಗೈತೆ. ಮಾಮ ಕೊಡ್ಸಿರೋ ಬಟ್ಟೆ ಚೆನ್ನಾಗೈತಾ? ಇಲ್ಲೇ ಇರ್ತೀಯ ಮತ್ತೆ? ನಾನು ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ನನ್ನ ಪ್ಯಾಕಿಂಗ್ ಮುಗೀತಾನೆ ಇರಲಿಲ್ಲ. ಆದರೂ ಹೆಂಗೋ ಕಷ್ಟಪಟ್ಟು ಪ್ಯಾಕಿಂಗ್ ಎಲ್ಲ ಮಾಡ್ತಾ ಕೂತ್ಕೊಂಡೆ. ನಾವಿವತ್ತು ಹೋಗ್ತಿರೋ ಟ್ರಿಪ್ ಯಾವುದಪ್ಪ ಅಂದರೆ ಕುಂದಾಪುರ ಸೈಡ್ ಅಂತ ಹೇಳೋರೆ, ಬಟ್ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲಿನೇ ಅಂತ. ಏನಕ್ಕಪ್ಪ ಅಂದರೆ ಈ ಸಲ ಕಪಲ್ಸ್ ವೈಸ್ ಹೋಗ್ತಿರೋದ್ರಿಂದ ಬಾಯ್ಸ್ಗಳೇ ಫುಲ್ಲು ಟ್ರಿಪ್ ಎಲ್ಲ ಪ್ಲ್ಯಾನ್ ಮಾಡಿರೋದು, ಬಟ್ ನಮಗೆ ಗೊತ್ತಿಲ್ಲ. ಫಸ್ಟು ಮ್ಯಾಂಗ್ಳೂರು ಕುಂದಾಪುರ ಅಂತ ಹೇಳಿದ್ರು, ಅದಾದಮೇಲೆ ಕೇರಳ ಅಂತ ಹೇಳಿದ್ರು, ಕನ್ಫರ್ಮ್ ಇಲ್ಲ. ಇವಾಗ ಕರೆಕ್ಟಾಗಿ ಕುಂದಾಪುರ ಅಂತ ಹೇಳ್ತಾವ್ರೆ. ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗಬೇಕು. ಗೈಸ್, ಫೈನಲಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗೀತು. ಇನ್ನು ಹೋಗೋಕ್ಕೆ ಎಷ್ಟು 4 ಅವರ್ ಐತೆ ನಂಗೆ ಹಿಡಿದು ಪ್ಯಾಕಿಂಗ್ ಮಾಡಿದ್ದೀನಿ. 1 ಅವರಿಂದ ಪ್ಯಾಕಿಂಗ್ ಮಾಡಿದ್ದೀನಿ. ನಮ್ಮ ಬಟ್ಟೆ ಸಾಲದೆ ನಮ್ಮೂರಿಗೆ ಹೋಗಿ ಕೂಡ ಪ್ಯಾಕ್ ಮಾಡ್ಕೊಂಡ್ಬಂದಿದ್ದೀನಿ. ಫೈನಲಿ ಆಯ್ತಲ್ಲ, ಇನ್ನೇನಿದ್ರು ಹೋಗ್ಬೇಕಷ್ಟೆ. ನಮ್ಮ ಅವನಂತೂ ಪ್ಯಾಕ್ ಮಾಡಿದ್ದಕ್ಕೆ ಈಗಲೇ ಹೋಗೋಣ ಅಂತ ಹೇಳ್ತಾವೆ. ಹೋಗೋಣವಾ? ಇಷ್ಟು ಬೇಗ ಹೋಗೇನು ಮಾಡೋದು? ನಿಮ್ಮ ಪಪ್ಪ ಕಾಲೇ ಮಾಡಿಲ್ವಲ್ಲ? ಮಾಡ್ಕೊಡೋಣ. ಓಕೆ. ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗಿಸಿ ಪ್ರಿಯಾಪಟ್ಟಣಕ್ಕೆ ಬಂದ್ವಿ. ವ್ಯಾನ್ ಕೂಡ ರೆಡಿ ಇತ್ತು. ವ್ಯಾನ್ ಇಲ್ಲಿಂದ ಪ್ರಿಯಾಪಟ್ಟಣದಿಂದ ಹುಣಸೂರಿಗೆ ಹೊಡ್ತಿತ್ತು. ಸೊ ನಾವು ಅದ್ರ ಜೊತೆಲೇ ಹೊರಟ್ವಿ. ಏನಕ್ಕಪ್ಪ ಅಂದರೆ ಎಲ್ಲ ಕಪಲ್ಸ್ಗಳು ಹುಣಸೂರಲ್ಲೇ ಇರೋದ್ರಿಂದ ನಾವು ಅವ್ರ ಜೊತೆಲೇ ಬರೋಣ ಅಂತೇಳಿ ಹುಣಸೂರಿಗೆ ಹೋದ್ವಿ. ಬಟ್ ಅಲ್ಲಿನ ಕಪಲ್ಸ್ಗಳು ಯಾರೂ ಬಂದಿರಲಿಲ್ಲ. ಅವ್ರು ಬರೋ ತನಕ ವೆಯ್ಟ್ ಮಾಡಿದ್ವಿ. ಆದರೆ ಮೌನ ಮಾತ್ರ ಅವ್ರು ಯಾರೂ ಬಂದಿಲ್ಲ ಅಂತ ಹೇಳ್ತಾ ಕೂತಿದ್ಲು. ಅವ್ರ ಮಮ್ಮ ಪಪ್ಪನ ನೋಡೋಂಗಾಗಿತ್ತು ಅನಿಸುತ್ತೆ, ಅದಕ್ಕೆ. ಚಾನಲ್ ಗೈಸ್, ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಟ್ರಿಪ್ ಹೋಗ್ತಾಯಿದ್ದೀವಿ. ಮತ್ತು ಪ್ಲೇಸ್ ಯಾವುದು ಅಂತ ಗೊತ್ತಿಲ್ಲ. ಈ ಸಲ ನಾವು ಹೋಗ್ತಿರೋ ಟ್ರಿಪ್ ಬಂದು ಕಪಲ್ಸ್ ವೈಸ್. ನಮ್ಮ ಜೊತೆ ಇವತ್ತು ಯಾರವ್ರಿ ಅಂದರೆ ನಮ್ಮ ಮೌನ ಅವರು. ಹಾಯ್ ಹೇಳು ಮೌನ. ನೋಡಿ ಗೈಸ್, ಆಲ್ರೆಡಿ ವ್ಯಾನ್ ಕೂಡ ರೆಡಿ ಇದೆ. ನಾವು ನಿಂತಿದ್ದೀವಿ. ಹೊರಗಡೆ ಮಳೆ ಉಂಟು. ಇವ್ರು ಮಮ್ಮಿ ಪಪ್ಪ ಇನ್ನೂ ಬಂದಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಮತ್ತು ಮೌನ ತುಂಬ ಹೊತ್ತಿಂದ ಕಾದು ಸಾಕಾಗಿ ಮೌನ ನಿದ್ದೆ ಹೊಡ್ಕೊಂಡು ಎದ್ದೋಳಾಲೆ. ನಾವು ಮಾತ್ರ ಹಾಗೆ ಕೂತಿದ್ದೀವಿ ಸುಮ್ಮನೆ. ಕೈ ತೆಗಿ ಮೌನ, ಬರ್ರಿ ಕೈ ಹಾಕೊಳ್ಳೋದೆ ಮುಗೊಳಿಕೊಳ್ಳು. ನೋಡಿ, ಇಲ್ಲಿ ನಮ್ಮ ಯಜಮಾನ್ರ ಬರ್ರಿ ಫೋನ್ ನೋಡೋದೆ ಮಾಮ. ಹಂಗೆ ಅಂತ ಗೊತ್ತಿಲ್ಲ. ಎಲ್ಲವರಂತ ಎಲ್ಲಿ ತಗೋರು? ನೋ ರೆಸ್ಪಾನ್ಸ್. ಡಿಪ್ರೆಷನ್ ಅಲ್ವಾ ಮೋನ? ಡಿಪ್ರೆಷನ್. ಓಕೆ. ಇವಾಗ ವ್ಯಾನ್ ಕೂಡ ಬಂತು. ವ್ಯಾನ್ದೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಡೈರೆಕ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬೈಲ್ಕುಪ್ಪ ಬಂದ್ವಿ. ಬೈಲ್ಕುಪ್ಪದಲ್ಲಿ ಪೆಟ್ರೋಲ್ ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ರು ವ್ಯಾನ್ಗೆ. ಅದಕ್ಕೆ ನಾನು ಅದೇ ಗ್ಯಾಪಲ್ಲಿ ಸ್ವಲ್ಪ ಕ್ಲಿಪ್ಸ್ಗಳು ತಗೊಂಡೆ. ಆಮೇಲೆ ಇದು ಹಂಗೆ ಸ್ವಲ್ಪ ಹೊತ್ತು ಎಲ್ಲರೂ ನಿಂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ರು, ಎಲ್ಲೆಲ್ಲಿ ಊಟಕ್ಕೆ ನಿಲ್ಸೋಣ ಏನು ಅಂತ ಹೇಳಿ. ಫೈನಲ್ ಆಗಿ ನೈಟೆಲ್ಲ ಜರ್ನಿ ಮಾಡಿಕೊಂಡು ನಾವು ರೀಚ್ ಆಗಿತ್ತೆ ಕುಂದಾಪುರ್ಗೆ ಬಂದು ಬೆಳಗ್ಗೆನೆ ಟೀ ಎಲ್ಲ ಕುಡ್ಕೊಂಡು ಗೈಸ್, ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಕುಂದಾಪುರದಲ್ಲಿ ಇದ್ದೀವಿ ಇವಾಗ. ರೀಸೆಂಟಾಗಿ ರೀಚ್ ಆದ್ವಿ. ಕಾಫಿ ಟೀ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿ ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ನಾವೇ ಲಾಸ್ಟಲ್ಲಿ ಹೋಗ್ತಿರೋದು.
ಫೈನಲ್ ಆಗಿ ಎಲ್ಲರೂ ಬೋಟಿಂಗ್ ಹತ್ರ ಬಂದ್ವಿ. ಡಾಲ್ಫಿನ್ ನೋಡೋದೊಂದೇ ಬಾಕಿ. ಇವಾಗ ಡಾಲ್ಫಿನ್ ಸಿಗುತ್ತೆ ಅಂತ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ವಿ. ಆ ಸನ್ರೈಸಲ್ಲಿ ಆ ಬೋಟಿಂಗಲ್ಲಿ ಹೋಗ್ತಾ ಇದ್ರೆ ಅದ್ರ ಮಜಾನೇ ಬೇರೆ, ಕೇಳಕ್ಕಂತೂ ಸ್ವರ್ಗ. ಅಷ್ಟು ಸಮುದ್ರದ ಮಧ್ಯೆ ಹೋಗ್ಬಿಟ್ಟಿದ್ವಿ. ಫುಲ್ಲು ನೋಡಿ ವ್ಯೂ ಹೆಂಗೆ ಕಾಣಿಸ್ತಿದೆ ಅಂತ. ಚಿಂದಿ ಮಾತ್ರ ಸಕ್ಕತ್ತಿತ್ತು. ಡಾಲ್ಫಿನ್ ಬರುತ್ತೆ ಅಂತ ಕಾದ್ವಿ, ಬಟ್ ನಮಗೆ ಡಾಲ್ಫಿನ್ ನೋಡೋಕ್ಕೆ ಸಿಗಲಿಲ್ಲ. ಬಟ್ ಏನಕ್ಕೆ ಸಿಗಲಿಲ್ಲ ಅಂತ ಗೊತ್ತಿಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಎಲ್ಲ ತುಂಬ ಕ್ಯೂರಿಯಾಸಿಟಿಲಿದ್ದು, ಬಟ್ ಸಿಗ್ತಾನೆ ಇರಲಿಲ್ಲ. ಡಾಲ್ಫಿನ್ ಏನಿತ್ತು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಟೈಮಿಂಗ್ಸ್ ಅಲ್ವೇನೋ, ಇನ್ನೂ ಎದ್ದಿರ್ನಿಲ್ವೇನೋ ಅಂದ್ಕೊಂಡಿದ್ದೋ. ಡಾಲ್ಫಿನ್ ಸಿಗ್ತಲ್ವಲ್ಲ ಅಂತ ನಾನು ಮೌನನು ಅದೇ ಗ್ಯಾಪಲ್ಲಿ ಒಂದು ರೀಲ್ ಕೂಡ ಮಾಡ್ಕೊಂಡ್ವಿ. ಆದರೂ ಸಖತ್ತಾಗಿತ್ತು ಬೋಟಿಂಗಲ್ಲಿ. ಇನ್ನು ಅದಾದಮೇಲೆ ಇನ್ನು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತೇನೋ ಅಲ್ಲೂ ಕರ್ಕೊಂಡೋದ್ರು. ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ರೀಲೆಲ್ಲ ಮಾಡಿದ್ವಿ. ಮತ್ತು ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಅದಂತೂ ಇನ್ನೂ ಸಖತ್ತಾಗಿತ್ತು. ಮ್ಯಾಂಗ್ರೋವ್ ಫಾರೆಸ್ಟ್ ಅಂತೂ ಯಾರು ಹೋದ್ರೆ ಈ ಪ್ಲೇಸ್ಗಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಹೋಗಿ ನೋಡ್ಕೊಬನ್ನಿ ಚಿಂದಿ ಚಿತ್ರಾನ್ನ. ಗಾಯ್ಸ್, ಇದು ಏನು ನದಿ ಮತ್ತೆ ಮಣ್ಣು ಎರಡು ಯಾವುದು ಯಾವ್ದು ಹೇಳು? ನದಿ ಮತ್ತೆ ಸಮುದ್ರ ಎರಡು ಒಂದಾಗದಂತೆ ಇಲ್ಲಿ ನೋಡಿ ಗಾಯ್ಸ್. ಫೈನಲಿ ಡಾಲ್ಫಿನ್ ಬರುತ್ತೆ ಅಂತ ವೆಯ್ಟ್ ಮಾಡಿದ್ವಿ, ಬಟ್ ಡಾಲ್ಫಿನ್ ಬರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತಲ್ಲೇ ಇಳಿದು ರೀಲ್ಸ್ ಎಲ್ಲ ಮಾಡಿದ್ವಿ. ಇನ್ನೂ ಟೈಮ್ ಆಗಿರೋ ಕಾರಣದಿಂದ ಬೇರೆ ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ ಅಂಥೇಳಿ ಮತ್ತೆ ಬೋಟಿಂಗ್ ಹತ್ಕೊಂಡು ಇಳಿಯೋಣ ಅಂತ ಬಂದ್ವಿ. ನಾವು ಹೋಗಿದ್ದು ಇವತ್ತು ಯಾವ ಬೀಚ್ ಅಂದರೆ ಕುಂದಾಪುರದಲ್ಲಿರೋ ಕೋಡಿ ಬೀಚಿಗೆ ಬಂದಿದ್ವಿ. ಸಖತ್ತಿತ್ತು ಮಾತ್ರ. ಇಲ್ಲಿ ಬಾವಿ ಕೂಡ ಐತೆ, ನೀರಿದೆ ನೋಡಿ, ಕಾಣಿಸ್ತಿದೆ. ಇಲ್ಲಿ ರೆಸಾರ್ಟ್ ಇದೆ, ನಾವಿವತ್ತು ಬಂದಿರೋ ರೆಸಾರ್ಟ್. ಪೂಲ್ ಕೂಡ ಇದೆ ಇಲ್ಲಿ, ನಾವು ಬಂದಿರೋ ವ್ಯಾನ್. ಓಕೆ ಗಾಯ್ಸ್, ನೋಡಿ ಇಲ್ಲಿ ಗಾಯ್ಸ್. ಇವಾಗ ರೆಸಾರ್ಟಿಗೆ ಬಂದು ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ಫುಲ್ಲು ಸೆಕೆ ಗಾಯ್ಸ್. ನಮ್ಮ ಕಡೆಗಿಂತ ಆ ಕಡೆ ಹೆವಿ ಟೆಂಪ್ರೇಚರ್ ಇರುತ್ತೆ. 1 ನಿಮಿಷನೂ ಇರೋಕ್ಕಾಗಲ್ಲ ಹೊರಗಡೆ. ಹೆವಿ ಸೆಕೆ ಇರುತ್ತೆ. ಬೇಗ ಬೇಗ ಬಂದು ಎಲ್ಲರೂ ರೆಸಾರ್ಟ್ಗೆ ಫ್ರೆಶ್ ಅಪ್ ಆಗಿ ಇವಾಗ ಕೃಷ್ಣನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಉಡುಪಿ ಶ್ರೀ ಕೃಷ್ಣ ಮಠ. ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮನ್ನ ಆಟ ಆಡೋಕ್ಕೆ ಬಿಡಲಿಲ್ಲ. ಸೊ ನಾವು ಹಾಗೆ ಜಸ್ಟ್ ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲಿ ಉಡುಪಿಗೆ ಹೋಗ್ತಿದ್ದೀವಲ್ವೇನೋ. ಇವಾಗ ಯಾವ ಪ್ಲೇಸ್ ಇದು? ಉಡುಪಿ ಶ್ರೀ ಕೃಷ್ಣ ಮಠ. ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಹೋಗ್ತಿದ್ದೀವಿ. ಪೂಲಲ್ಲಿ ಬಂದು ಆಟ ಆಡಬೇಕು. ರೆಡಿ ಆಯ್ತೈತೆ. ಕನಕನ ಕಿಂಡಿ ತೋರಿಸ್ಕೊಡ್ತೀನಿ. ಯಾರ್ಯಾರು ನೋಡಿಲ್ಲ ಕನಕನ ಕಿಂಡಿ ಎಲ್ರಿಗೂ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಫೋಟೋಶೂಟಾ? ಓಕೆ ಓಕೆ, ಮಾಡ್ತೀನಿ. ಅಯ್ಯಪ್ಪ. ಓಕೆ ಗಾಯ್ಸ್, ಫೋಟೋಶೂಟ್ ಮಾಡ್ಸಕ್ಕೆ ಹೋಗ್ತಿದ್ದೀವಿ. ಜೋಕಲ್ಲಿ ಇಡಕ್ಕೆ ಬಂದಿದ್ದೀನಿ ನೋಡಿ ಗೈಸ್, ನಮ್ಮ ಫೋನಿನ ಜೊತೆ. ಇವಾಗ ಓಡ್ತಿದೀವಿ ವ್ಯಾನಲ್ಲಿ ಕೂತ್ಕೊಂಡು. ನಾವಿವಾಗ ಗೋಯಿಂಗ್ ಟು ಎಲ್ಗೋಯ್ತಿದೀವಿ? ಕೃಷ್ಣಂದು ಟೆಂಪಲ್ಗೆ ಹೋಗ್ತಾ ಇದೀವಿ. ಕನಕನ ಕಿಂಡಿ ತೋರಿಸ್ಕೊಡ್ತೀನಿ ಬನ್ನಿ. ರಶ್ ಇಲ್ಲಾಂದ್ರೆ ತೋರಿಸ್ತೀನಿ, ಇಲ್ಲಾಂದರೆ ತೋರ್ಸೋಕ್ಕಾಗಲ್ಲ. ಇಟ್ಕೊಂಡು ಹೋಗ್ತಾ ಇದೀವಿ. ಯಾರ್ಯಾರು ಉಡುಪಿಯಿಂದ ನೋಡ್ತಿದ್ದೀರಿ ಕಾಮೆಂಟಲ್ಲಿ ತಿಳಿಸಿ. ಫೈನಲ್ ಆಗಿ ಎಷ್ಟು ಸ್ವಲ್ಪ ದೂರನ ಇಟ್ಕೊಂಡು ಶ್ರೀಕೃಷ್ಣ ಮಠಕ್ಕೆ ರೀಚ್ ಆದ್ವಿ. ಬಟ್ ಅಲ್ಲಿ ನೋಡಿದ್ರೆ ದರ್ಶನ ಮಾಡೋಕ್ಕೆ ಇವಾಗಲೇ ಆಗಲ್ಲ, 4 ಗಂಟೆ ತನಕ ವೆಯ್ಟ್ ಮಾಡಬೇಕು. ನಾವು ಬಂದಿರೋದು ನೋಡಿದ್ರೆ 1 ಗಂಟೆಗೆ ಬಂದ್ವಿ. ಆದರೆ ಏನು ಮಾಡೋದು, ಅಷ್ಟೊತ್ತು ಗಂಟೆ ವೆಯ್ಟ್ ಮಾಡಿದ್ರೆ ಬೇರೆ ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ ಅಂತೇಳಿ ಜಸ್ಟ್ ಹಾಗೆ ದೇವ್ರನ್ನ ಹೊರಗಡೆಯಿಂದನೇ ನೋಡಿಕೊಂಡು ಇನ್ನು ಊಟ ಮಾಡವ ಅಂತೇಳಿ ಊಟದ ಹಾಲ್ ಕಡೆ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ಹೆವಿ ರಶ್ ಇತ್ತು. ಎಷ್ಟು ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಇವಾಗಂತೂ ಟೆಂಪ್ರೇಚರಲ್ಲಿ ಇರೋಕ್ಕೂ ಆಗ್ತಿರ್ಲಿಲ್ಲ ಒಳಗಡೆ. ಹೆಂಗೋ ಮಾಡಿ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಮತ್ತೆ ಅಲ್ಲಿ ಬಂದ ತಕ್ಷಣ ನಾವು ಮಾಡಿದ ಮೊದಲನೇ ಕೆಲಸ ಏನಪ್ಪ ಅಂದರೆ ಪೂಲ್ ಒಳಗೆ ಬೀಳೋದು. ನನಗಂತೂ ಸಿಕ್ಕಾಪಟ್ಟೆ ಭಯ ಇತ್ತು, ಎಲ್ಲಿ ಮುಳುಗಿಲ್ಗೆ ಹೋಗ್ಬಿಡ್ತೀವೋ ಅಂತ. ಬಟ್ ಒಳಗಡೆ ಇಳ್ದಾದ್ಮೇಲೆ ಗೊತ್ತಾಯಿತು ಏನೂ ಭಯ ಆಗಲಿಲ್ಲ. ಜಸ್ಟ್ ನಾವೇ ತೇಲ್ತೀವಿ ಮೇಲೆ. ಸಕ್ಕತ್ತಿತ್ತು ಮಾತ್ರ. ಅದಾದಮೇಲೆ ಎಲ್ಲರೂ ಒಂದೊಂದು ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಆ ರೀಲ್ ಮಾಡೋಕ್ಕೆ ಎಷ್ಟು ಸರ್ಕಸ್ ತಗೊಂಡ್ವಿ ಅಂದರೆ ಆಗ್ತಾನೆ ಇರಲಿಲ್ಲ. ಸಕ್ಕತ್ ಕಡೆ ಚೇಂಜ್ ಮಾಡಿದ್ವಿ. ಫೈನಲಾಗಿ ಬಂತು ನೋಡಿ. ಅಕ್ಕ ಯಾವುದೋ ಸಾಂಗ್ ಹೇಳ್ತಿರೋದು ತಮಿಳು ಅನಿಸುತ್ತೆ, ಬಟ್ ನನಗೆ ಗೊತ್ತಿಲ್ಲ. ಆ ಸಾಂಗಿಗೆ ರೀಲ್ ಮಾಡೋಣ ಅಂತೇಳಿ. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಆಟ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಹೆಂಗಿತ್ತು ಗಾಯ್ಸ್? ಇವಾಗ ತಾನೆ ಸ್ವಿಮ್ಮಿಂಗ್ ಪೂಲಿಂದ ಆಟ ಆಡ್ಕೊಂಡು ಬಂದು ಫ್ರೆಶ್ ಅಪ್ ಆದ್ವಿ. ಇಷ್ಟೊತ್ತವರೆಗೂ
ಜಸ್ಟ್ ಆಡೋದೇ ಆಯಿತು ಗಾಯ್. ನೋಡಿ ಗೈಸ್ ಹೆಂಗಿದೆ ಲೈಟು ರೆಸಾರ್ಟ್ ಸಕ್ಕತ್ತಾಗೈತೆ ಮಾತ್ರ. ಇವಾಗ ಏನಿದ್ರು ಹೋಗ್ಬೋದು, ಟೈಮ್ ಪಾಸ್ ಮಾಡಬೇಕಷ್ಟೇ. ಇನ್ನು ನೈಟ್ ಎಲ್ಲ ಸ್ವಲ್ಪ ಪಾರ್ಟಿ ಎಲ್ಲ ಇತ್ತು. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಮಲ್ಪೆ ಬೀಚ್ಗೆ. ಮಲ್ಪೆ ಬೀಚಲ್ಲೂ ಕೂಡ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇನ್ನು ಮತ್ತೆ ರೆಸಾರ್ಟಿಗೆ ಬಂದು ಫ್ರೆಶ್ ಅಪ್ ಆಗಿ ಇನ್ನು ನಾವು ಗೀತೆ ಅದ್ಯಾವುದೋ ಅದಾದಮೇಲೆ ಫುಲ್ಲು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಹೋಗ್ತಾ ಕಾಪು ಬೀಚ್ ಅಂತೇನೋ ಬಂತು. ಅಲ್ಲಿ ಲೈಟ್ ಹೌಸ್ ಇತ್ತು. ಲೈಟ್ ಹೌಸ್ ನೋಡೋಕ್ಕೋಸ್ಕರ ಹೋದ್ವಿ. ತುಂಬ ಬಿಸಿಲಿತ್ತು. ಬೀಚಸ್ಗಳು ತುಂಬ ಇರೋದಿರೋ ಕಾರಣದಿಂದ ನಮ್ಗೆ ನೇಮ್ಗಳು ಅಷ್ಟು ಗೊತ್ತಾಗಲಿಲ್ಲ. ಏನಾದರೂ ತಪ್ಪು ಹಿಡಿದ್ರೆ ಕ್ಷಮಿಸ್ಬಿಡಿ, ಇಲ್ಲ ಯಾವ ಬೀಚ್ ಅಂತ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಹೋಗ್ತಾ ಇದ್ದೀವಿ ಗಾಯ್ಸ್. ಏನಕ್ಕೆ ಅಂದರೆ ಅಲ್ಲಿ ಲೈಟ್ ಹೌಸ್ ಇದೆಯಂತೆ, ಅದಕ್ಕೆ ನೋಡಕ್ಕೆ ಹೋಗ್ತೀವಿ. ಬನ್ನಿ ನಿಮ್ಗೆ ತೋರಿಸ್ಕೊಂಡು. ಅಕ್ಕ ಸೇಮ್ ಅಲ್ಲಿ ಥರನೇ ಅಲ್ವಾ ಬೀಚ್ ಇದು? ಮೌನ ಇಲ್ಲಿ ನೋಡು. ಆಮೇಲೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಳು ಗ್ಯಾಸ್ ಅಂತ ಗ್ಯಾಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಳು ಅಂದರೆ ವೆಲ್ಕಮ್ ಬ್ಯಾಕ್ ಟು ಚಲ್ವಾ ಅಂತೀವಿ. ಹೋಗ್ಬೋದು ಅನ್ಸುತ್ತೆ. ನೋಡಿ ಗಾಯ್ಸ್, ಇದೇ ಲೈಟ್ ಹೌಸ್. ಏನು ಚಿಲ್ಲಿಯಾಗೈತಲ್ಲ ಬೀಚಲ್ಲಿ. ಲಾಸ್ಟಲ್ಲಿ ಯಾವುದೋ ಒಂದು ಬೀಚ್ ಹತ್ರ ಹೋದ್ವಿ. ಆ ಬೀಚಲ್ಲಿ ಒಂಟೆ ರೈಡಿಂಗ್ ಇತ್ತು. ಆ ಒಂಟೆ ರೈಡಿಂಗ್ ಮಾಡಲೇಬೇಕು ಅಂತೇಳಿ ಈ ಸಲ ಒಂಟೆ ರೈಡ್ ಬಿಡಲಿಲ್ಲ. ನಾನು ಮತ್ತು ಮೌನ ಇಬ್ಬರು ಕೂತ್ಕೊಂಡ್ವಿ. ಹತ್ತಕ್ಕಂತೂ ತುಂಬ ಭಯ ಆಗ್ತಿತ್ತು. ಕೂತ್ಕೊಂಡ್ಮೇಲಂತೂ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅನ್ನಿಸ್ತಿತ್ತು. ಆದರೂ ಹೆಂಗೋ ಧೈರ್ಯ ಮಾಡಿ ಕೂತಿದ್ದೆ. ಮಾತ್ರ ಸಖತ್ತಾಗಿತ್ತು. ಓಕೆ, ನೆಕ್ಸ್ಟ್ ವ್ಲಾಗ್ದಲ್ಲಿ ಸಿಗ್ತೀನಿ. ಬಾಯ್.